ನಟನೆಯನ್ನ ಬಿಟ್ಟು ಕೃಷಿ ತೋಟಕ್ಕೆ ಈಗ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈ ಮಾಡೆಲ್ಸ್. ಬಾಳೆ ತೋಟದಲ್ಲಿ ನಟಿಯರು ಹಾಗೂ ಮಾಡೆಲ್ಸ್ಗಳ ಕಮಾಲ್. ನಟನೆಯನ್ನ ಬಿಟ್ಟು ಕೃಷಿ ತೋಟಕ್ಕೆ ಈಗ ಡೈರೆಕ್ಟ್ ಆಗಿ ಮಾಡೆಲ್ಸ್ ಎಂಟ್ರಿ ಕೊಟ್ಟಿದ್ದಾರೆ. ಈ ನಟಿಮಣಿಯರನ್ನ ಕಂಡು ಅನ್ನದಾತರು ಕಕ್ಕಾಬಿಕ್ಕಿಯಾಗಿದ್ದಾರೆ. ಮೈಸೂರಿನ ಅನ್ನದಾತನ ತೋಟದಲ್ಲಿ ಈ ಹಾಟ್ ನಟಿಯರ ಫೋಟೋಗಳು ರಾರಾಜಿಸ್ತಾ ಇದೆ. ನಟನೆಯನ್ನ ಬಿಟ್ಟು ಕೃಷಿ ತೋಟಕ್ಕೆ ಈಗ ಈ ಮಾಡೆಲ್ಸ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಮೈಸೂರಿನ ಬಾಳೆ ಬೆಳೆಯನ್ನ ಕಾಯೋದಕ್ಕಾಗಿ ಈ ನಟಿಯರ ಫೋಟೋಗಳನ್ನ ಬಳಕೆ ಮಾಡಲಾಗ್ತಾ ಇದೆ. ಬಾಳೆ ಬೆಳೆ ಕಾವಲಿಗೆ ನಟಿಯರ ಫೋಟೋಗಳು. 4 ಎಕರೆಯಲ್ಲಿ ಬಾಳೆ ಬೆಳೆಯನ್ನ ಬೆಳೆದಿದ್ದಾರೆ ರೈತ. ಅದನ್ನ ಕಾಪಾಡಬೇಕು ಅಂತ ಒಂದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಬೆಳೆ ಮೇಲೆ ದೃಷ್ಟಿ ಬೀಳಬಾರದು ಅನ್ನೋ ಕಾರಣಕ್ಕೆ ಫೋಟೋ ಬಳಕೆ ಮಾಡಿದ್ದಾರೆ. ಅದು ಯಾರ ಫೋಟೋ ಅಂತಂದ್ರೆ ಮಾಡೆಲ್ಸ್ ಫೋಟೋ. 10 ಸ್ಥಳಗಳಲ್ಲಿ ಮಾಡೆಲ್ ನಟಿಯರ ಭಾವಚಿತ್ರ ಅಳವಡಿಸಿದ್ದಾರೆ. ದೃಷ್ಟಿಗೊಂಬೆಯ ಬದಲು 2025ರ ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿ ಎಂದು ಶಿವನ ಸಂಘದಲ್ಲಿರಿ. ಈ ಮಾಡೆಲ್ಗಳ ಫೋಟೋವನ್ನ ಅಳವಡಿಕೆ ಮಾಡಲಾಗಿದೆ. ಭೂತದ ಮುಖವಾಡ ಅದೆಲ್ಲವೂ ಕೂಡ ಬಳಸೋದು, ಅದೆಲ್ಲ ಓಲ್ಡ್ ಸ್ಟೈಲ್. ಈಗ ಹೊಸ ಫ್ಯಾಷನ್ ಅಂತಂದ್ರೆ ಈ ಮಾಡೆಲ್ಗಳ ಭಾವಚಿತ್ರವನ್ನ ಬಳಸಿರೋದು ಅಲ್ಲಿ ಗಮನಿಸ್ತಾ ಇದ್ದೀವಿ. 4 ಎಕರೆ ತೋಟ, ಬಾಳೆಗದ್ದೆ. ಆ ಬಾಳೆ ಗದ್ದೆಯಲ್ಲಿ ನಟಿಮಣಿಯರ ಫೋಟೋಗಳು ರಾರಾಜಿಸ್ತಾ ಇದೆ. ಬಾಳೆಗದ್ದೆ, ಬಾಳೆ ಎಷ್ಟೊಂದು ಬೆಳೆದಿದ್ದಾರೆ ಅಂತ ಕಣ್ಣು ಹಾಕಬಾರದು ಅನ್ನೋ ಕಾರಣಕ್ಕೆ ಅನೇಕ ನಟಿಯರ ಫೋಟೋಗಳನ್ನು ಇಲ್ಲಿ ಬಳಸಿರೋದು. ಅನುಶ್ರೀ, ಪೂಜಾ ಹೆಗ್ಡೆ, ಅದ್ರ ಜೊತೆಯಲ್ಲಿ ಅನೇಕ ಈ ಹೀರೋಯಿನ್ಗಳು ಯಾರಿದ್ದಾರೆ, ಆ ನಟಿಮಣಿಯರು ಯಾರಿದ್ದಾರೆ, ಅವರ ಒಂದಷ್ಟು ಫೋಟೋಗಳನ್ನು ಅಲ್ಲಿ ಬಳಸಿರೋದು ಬಹಳ ವಿಭಿನ್ನವಾಗಿ ವಿಚಿತ್ರವಾಗಿದೆ. ನಟಿಮಣಿಯರ ಫೋಟೋಗಳನ್ನು ಬಳಸಿ ಇಲ್ಲಿ ಬಾಳೆ ಬೆಳೆಯನ್ನು ಕಾಪಾಡೋದಕ್ಕೆ ರೈತ ಒಬ್ಬ ಮುಂದಾಗಿದ್ದಾನೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಗಮನಿಸ್ತಾ ಇದ್ದೀವಿ ಈ ದೃಷ್ಟಿಗೊಂಬೆಗಳನ್ನ ಬಳಸೋದು ಇದೆಲ್ಲವೂ ಕೂಡ ಓಲ್ಡ್ ಫ್ಯಾಷನ್ ಆಗೋಯ್ತು. ಈಗ ಹೊಸ ಲೇಟೆಸ್ಟ್ ಟ್ರೆಂಡ್ ಏನಾದರೂ ಇದ್ರೆ ಅದು ಇಂಥ ನಟಿಮಣಿಯರ ಫೋಟೋ ಅಂತ ಅನ್ಸುತ್ತೆ. ಯಾಕಾಗಿ ಹೀಗೆ ಮಾಡಿದ್ರು, ಏನ್ ಡೀಟೇಲ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರೇಶ್? ಅಶ್ವಿನಿ, ನಾವು ಮೊದಲು ಸಾಕಷ್ಟು ಬೆಳೆಗಳಿಗೆ ದೃಷ್ಟಿ ಆಗುತ್ತೆ ಅಂತ ಹೇಳಿ ದೃಷ್ಟಿ ಗೊಂಬೆಗಳನ್ನ ಇಟ್ಟು ಆ ದೃಷ್ಟಿ ತಾಗದಿರ್ಲಿ ಅಂತ ಹೇಳಿ ನಾವು ದೃಷ್ಟಿ ಗೊಂಬೆಗಳನ್ನ ಜಮೀನಲ್ಲಾಗ್ಲಿ ಮನೇಲಾಗ್ಲಿ ಇಡ್ತಾ ಇದ್ವಿ. ಆದ್ರೆ ಕಾಲ ಬದಲಾದಂತೆ ಏನು ಮನಸ್ಥಿತಿ ಕೂಡ ಬದಲಾಗ್ಬಿಟ್ಟಿದೆ. ಆ ಜಮೀನಿನ ರೈತ ಬಾಳೆ ಬೆಳೆ ಮೇಲೆ ಆಗುವಂತ ದೃಷ್ಟಿಯನ್ನ ಡೈವರ್ಟ್ ಮಾಡೋದಕ್ಕೆ ನಟಿಮಣಿಗಳನ್ನು ಮತ್ತೆ ಮಾಡೆಲ್ಗಳ ಅರೆಬೆತ್ತಲೆ ಫೋಟೋಗಳನ್ನ ಹಾಕಿರುವಂತದ್ದು. ಅಂದ್ರೆ ದಾರಿಲಿ ಹೋಗುವವರು ಯಾರು ಕೂಡ ಆ ಸಂದರ್ಭದಲ್ಲಿ ಬಾಳೆ ಬೆಳೆಯನ್ನ ಗಮನಿಸಲಿಲ್ಲ. ಬದಲಾಗಿ ನಟಿಮಣಿಯರ ಅರೆಬೆತ್ತಲೆ ಫೋಟೋಗಳನ್ನ ನೋಡ್ಕೊಂಡು ಪಾಸ್ ಆಗ್ತಾರೆ. ಆ ಒಂದು ದೃಷ್ಟಿ ಬಾಳೆ ಬೆಳೆ ಮೇಲೆ ಬೀಳೋದಿಲ್ಲ ಅನ್ನೋ ಒಂದು ಕಾರಣ ರೈತ ಸೋಮಶೇಖರ್ ಈ ರೀತಿ ಮಾಡಿರುವಂತದ್ದು ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕುಕ್ಕನಹಳ್ಳಿ ಗ್ರಾಮದ ರೈತ ಸೋಮಶೇಖರ್ ಹೊಸ ಐಡಿಯಾಕ್ಕೆ ಸ್ಥಳೀಯರು ಸಿದ್ಧಾಗಿದ್ದಾರೆ. ಜೊತೆಗೆ ಸ್ಥಳೀಯರು ಮತ್ತೆ ದಾರಿ ಹೋಗರು ಕೂಡ ಒಂದು ಮಾಡೆಲ್ಗಳ ಫೋಟೋಗಳನ್ನ ನೋಡ್ಕೊಂಡು ಕಣ್ತುಂಬ್ಕೊಳ್ತಾ ಇದ್ದಾರೆ. ಜೊತೆಗೆ ಬಾಳೆ ಬೆಳೆ ಮೇಲೆ ಇದ್ದಂತಹ ದೃಷ್ಟಿ ನಟಿಮಣಿಯರ ಮೇಲೆ ಹೋಗ್ತಾ ಇದೆ. ಹೀಗಾಗಿ ರೈತನ ಹೊಸ ಐಡಿಯಾಕ್ಕೆ ಸ್ಥಳೀಯರು ಕೂಡ ಏನು ಖುಷಿ ಪಟ್ಟಿದ್ದಾರೆ. ಜೊತೆಗೆ ಆ ಫೋಟೋಗಳನ್ನ ನೋಡಿ ಸಾಕ್ತಾ ಇರುವಂತದ್ದು. ಆ ನಂಜನಗೂಡಿಂದ ಮಡಹಳ್ಳಿ ಹಾಗೂ ತಗಡೂರು ಮಾರ್ಗವಾಗಿ ಸಂಚರಿಸುವಂತ ರಸ್ತೆಯಲ್ಲಿ, ಮುಖ್ಯ ರಸ್ತೆಯಲ್ಲಿ ಈ ಒಂದು ತೋಟ ಇದೆ. ಹೀಗಾಗಿ ರೈತನ ಹೊಸ ಐಡಿಯಾ ಇದೀಗ ಬಾಳೆ ಬೆಳೆಯನ್ನ ಸಂರಕ್ಷಣೆಯನ್ನ ಅಂದ್ರೆ ಯಾರ ಕಣ್ಣನ್ನ ತಾಗಿದ್ರು ಜನರ ಕಣ್ಣು ಮಾತ್ರ ತಾಗಬಾರ್ದು ಅಂತೇಳಿ ಒಂದು ಗಾದೆ ಇದೆ. ಹೀಗಾಗಿ ಜನರ ಕಣ್ಣಿಂದ ತಪ್ಪಿಸ್ಕೊಳ್ಳೋದಕ್ಕೆ ರೈತ ಈ ಹೊಸ ಐಡಿಯಾವನ್ನ ಹುಡ್ಕೊಂಡಿರುವಂತದ್ದು. ಓಕೆ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.